ರಣಭೀಕರ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ನಿನ್ನೆ ತತ್ತರಿಸಿ ಹೋಗಿದೆ. ನಿನ್ನೆ ರಾತ್ರಿ ಸುರಿದ ರಕ್ಕಸ ಮಳೆಗೆ ಅಪಾರ್ಟ್ಮೆಂಟ್ಗಳು ಜಲಾವೃತಗೊಂಡಿದ್ದಾವೆ. ಶಿಥಿಲಾವಸ್ಥೆಯಲ್ಲಿದ್ದ ಕಾಂಪೌಂಡ್ ಗೋಡೆ ಕುಸಿತಗೊಂಡಿದೆ. ಯಲಹಂಕದಲ್ಲಿರುವ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆಯಾಗಿರೋದು. ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ವರುಣ ಜಲದಿಗ್ಬಂಧನ ಹಾಕಿಬಿಟ್ಟಿದ್ದಾನೆ. ಹಾಗಾಗಿ ಬೇಕಾಗಿರೋ ಅಗತ್ಯ ವಸ್ತುಗಳನ್ನ ತಗೊಳ್ಳೋದಕ್ಕೆ ಟ್ರ್ಯಾಕ್ಟರ್ ಹಾಗೂ ಬೋಟ್ ಮೊರೆ ಹೋಗ್ತಾ ಇದ್ದಾರೆ ನಿವಾಸಿಗಳು. ಮೊಣಕಾಲುದ್ದ ನೀರು ನಿಂತ್ಕೊಂಡಿದೆ. ನಿವಾಸಿಗಳು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿ ಸಲ ಹೆಚ್ಚು ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದಿಲ್ಲೊಂದು ಪ್ರದೇಶದಲ್ಲಿ ಇಂಥದ್ದೇ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಅಲ್ಲಿ ಅನ್ಸೈಂಟಿಫಿಕ್ ಆಗಿ ಆ ಕಟ್ಟಡಗಳನ್ನು ನಿರ್ಮಾಣ ಮಾಡಿರೋದ, ಕೆರೆ ಒತ್ತುವರಿಯಾಗಿ ಆಗಿರೋದ, ರಾಜಕಾಲುವೆ ಒತ್ತುವರಿಯಾಗಿ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿರೋದ, ಅದೇನೋ ಗೊತ್ತಿಲ್ಲ. ಆದರೆ ತುಂಬ ಕಡೆ ಇಂತಹ ಪರಿಸ್ಥಿತಿಗಳನ್ನು ನಾವು ಮಳೆ ಬಂದಂತಹ ಸಂದರ್ಭದಲ್ಲಿ ಎದುರಿಸ್ತೀವಿ. ಆದರೆ ಆ ಭಾಗದ ಜನರಿಗೆ ಏನು ಗೊತ್ತು? ಅಲ್ಲಿ ರಾಜಕಾಲುವೆ ಇತ್ತಾ, ಕೆರೆ ಇತ್ತಾ, ಇನ್ನೊಂದಿತ್ತಾ ಗೊತ್ತಿರಲ್ಲ ಅವರಿಗೆ. ಅಪಾರ್ಟ್ಮೆಂಟ್ಸ್ ಫ್ಲ್ಯಾಟ್ಸ್ಗಳನ್ನು ಕಟ್ಸಿರ್ತಾರೆ, ಕೊಂಡ್ಕೊಂಡಿರ್ತಾರೆ, ಅಥವಾ ಬಾಡಿಗೆ ಇರ್ತಾರೆ, ಲೀಸಿಗೆ ತಗೊಂಡಿರ್ತಾರೆ. ಆದರೆ ಮಳೆ ಬಂದಂತಹ ಸಂದರ್ಭದಲ್ಲೇ ಗೊತ್ತಾಗುತ್ತೆ ಇಲ್ಲಿ ಏನು ಇದ್ದಿರಬಹುದು, ಏನು ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಇನ್ನು ಬೆಂಗಳೂರಲ್ಲಿ ಇಂತಹ ಘಟನೆಗಳು ಆಗದೇ ಇರೋ ಥರ ಸಾಕಷ್ಟು ಕ್ರಮಗಳನ್ನು ವಹಿಸಿದ್ರು BBMP. ಇಂತಹ ಸಿಚುವೇಶನ್ ಪದೇ ಪದೇ ನಿರ್ಮಾಣಗೊಳ್ತಾ ಇದೆ. ಇದು ಯಾವುದೋ ಕರಾವಳಿ ತೀರದ ಪ್ರದೇಶನೋ ಅಥವಾ ನದಿ ತೀರದ ಪ್ರದೇಶನೋ ಅಲ್ಲ, ಬೆಂಗಳೂರಿನ ಯಲಹಂಕ ಭಾಗ. ಆ ಬೆಂಗಳೂರಿನಲ್ಲಿ ಜಲದಿಗ್ಬಂಧನಕ್ಕೆ ಒಳಗಾಗಿರುವಂಥ ನಿವಾಸಿಗಳು ಟ್ರ್ಯಾಕ್ಟರ್ ಮತ್ತು ಬೋಟ್ಗಳ ಮೊರೆ ಹೋಗ್ತಾ ಇದ್ದಾರೆ. ಒಂದರಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕು ಅಂತಂದರೆ, ಇನ್ನು ಅಗತ್ಯ ವಸ್ತುಗಳು ಬೇಕು ಅಂತಂದರೆ ಬೋಟ್ಗಳ ಮೂಲಕ ತರಿಸ್ಕೊಳ್ತಾ ಇರುವಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಓಕೆ, ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಭರತ್ ಲೈವ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿಯಾಗಿದ್ದಾರೆ. ಭರತ್, ಪ್ರತಿ ಸಲ ಮಳೆ ಬಂದಾಗ ಬೆಂಗಳೂರಿನ ಒಂದಿಲ್ಲೊಂದು ಪ್ರದೇಶದಲ್ಲಿ ಇಂತಹ ಜಲದಿಗ್ಬಂಧನದ ಪರಿಸ್ಥಿತಿ ಎದುರಾಗುತ್ತೆ. ಇಲ್ಲಿ ನೀರು ತಗ್ಗಿದೆಯಾ? ನಿವಾಸಿಗಳು ಹೇಗಿದ್ದಾರೆ, ಏನು ಹೇಳ್ತಾರೆ? ಯಾಕೆ ಇಷ್ಟೊಂದು ನೀರು ಒಟ್ಟಿಗೆ ಅಲ್ಲಿ ಜಮಾವಣೆಗೊಂಡಿತ್ತಂತೆ? ಸಭಾ, ಕಳೆದ ರಾತ್ರಿ ಭಾರಿ ಮಳೆಯಿಂದಾಗಿ ಬೆಂಗಳೂರು ಆಲ್ಮೋಸ್ಟ್ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಸದ್ಯ ನಾನೀಗ ಯಲಹಂಕ ಸಮೀಪ ಇರುವಂತಹ ಕೋಗಿಲೆ ಕ್ರಾಸ್ ಬಳಿ ಇರುವಂತಹ ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ ಬಳಿ ಇದ್ದೀನಿ. ನಾನು ನಿಮಗೆ ದೃಶ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಳೆದ ರಾತ್ರಿಯಿಂದಲೂ ಕೂಡ ಇಲ್ಲಿನ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಕಂಪ್ಲೀಟ್ ಆಗಿ ಇಡೀ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಇದು ಸುಮಾರು 30ರಿಂದ 40 ವರ್ಷದ ಹಿಂದೆ ನಿರ್ಮಾಣವಾಗಿರುವಂತಹ ಅಪಾರ್ಟ್ಮೆಂಟು. ಸುಮಾರು 600ಕ್ಕೂ ಅಧಿಕ ಫ್ಲಾಟ್ಗಳು ಈ ಅಪಾರ್ಟ್ಮೆಂಟ್ನಲ್ಲಿದ್ದಾವೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ. ಕಂಪ್ಲೀಟ್ ಬೇಸ್ಮೆಂಟು ಜಲಾವೃತವಾಗಿದೆ. ಸುಮಾರು 4ರಿಂದ 5 ಅಡಿ ಬೇಸ್ಮೆಂಟ್ನಲ್ಲಿ ನೀರು ನಿಂತ್ಕೊಂಡಿರುವಂಥದ್ದು. ಇದಕ್ಕೆ ಪ್ರಮುಖವಾಗಿ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಈ ಅಪಾರ್ಟ್ಮೆಂಟ್ ಹಿಂದೆಗಡೆ ಸುಮಾರು 20 ವರ್ಷಗಳ ಹಿಂದೆ ಕಟ್ಟಿರುವಂತಹ ಒಂದು ಗೋಡೆ ಇತ್ತು. ಅದು ರಾಜಕಾಲುವೆಗೆ ಅಟ್ಯಾಚ್ ಆಗಿರುವಂತಹ ಗೋಡೆ. ಆ ಗೋಡೆ ಕುಸಿದಿರುವಂಥ ಕಾರಣ ಕಂಪ್ಲೀಟ್ ನೀರು ಒಳಗಡೆ ಬಂದಿದೆ. ಈ ಅಪಾರ್ಟ್ಮೆಂಟಲ್ಲಿ ಇದಕ್ಕೂ ಮುಂಚೆ ಕೂಡ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ದೃಶ್ಯಗಳು ನಿರ್ಮಾಣವಾಗಿತ್ತು. ಆಗಲೂ ಕೂಡ 2-3 ದಿನ ಇಡೀ ಸರ್ಕಾರ ಅಂದರೆ BBMP ಕಡೆಯಿಂದ ಹರಾಸಾಹಸ ಪಟ್ಟಿದ್ರು. ಈಗಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಇಲ್ಲಿ ಅಪಾರ್ಟ್ಮೆಂಟ್ನ ಒಳಗಡೆ ಇರುವಂಥವ್ರು ಒಳಗಡೆನೇ ಇದ್ದಾರೆ, ಹೊರಗಡೆ ಇರುವಂತಹ ಜನ ಒಳಗಡೆನೆ ಸ್ಟಕ್ ಆಗಿದ್ದಾರೆ ಅಂತ ಹೇಳಿದ್ರೆ, ಬೆಳಗ್ಗೆ ಮನೆ ಕೆಲಸಗಳಿಗೆ ಬರುವಂತಹ ಜನರು ಕೂಡ ಈಗ ಹೊರಗಡೆ ಗೇಟ್ ಬಳಿ ಬಂದು ಕಾಯ್ತಾ ಇದ್ದಾರೆ. ಜೊತೆಗೆ ಹಾಲು ಮಾರಾಟಗಾರರು, ಪೇಪರ್ ಹಾಕುವಂತವರು ಕೂಡ ಹೊರಗಡೆ ಬಂದು ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ 4ರಿಂದ 5 ಅಡಿ ನೀರಲ್ಲಿ ನಿಂತಿರುವಂಥದ್ದು. ಜೊತೆಗೆ ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಹೋಗಬೇಕಾಗಿರುವಂಥವ್ರು ಅಂದ್ರೆ ಕಾರಣಾಂತರಗಳಿಂದ ಕಾರ್ಯಕ್ರಮಗಳಿಗಾಗಲಿ ಅಥವಾ ಕಚೇರಿಗಳಿಗಾಗಿ ಹೋಗ್ಬೇಕಾಗಿರುವಂಥವ್ರು ಕೂಡ ಈಗ ಹೊರಗಡೆ ಹೋಗದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಇಲ್ಲಿ ತಾತ್ಕಾಲಿಕವಾಗಿ ಒಂದು ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿದೆ. ಟ್ರ್ಯಾಕ್ಟರ್ ಮುಖಾಂತರ ಜನರನ್ನ ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಹೋಗ್ಬೇಕಾಗಿರೋಂಥವ್ರು ಯಾರಾದ್ರೂ ಇದ್ರೆ ತುರ್ತು ಪರಿಸ್ಥಿತಿ ಕಾರಣ ಅವರನ್ನ ಕೂಡ ಟ್ರ್ಯಾಕ್ಟರ್ ಮುಖಾಂತರ ಹೊರಗಡೆ ಕರ್ಕೊಂಬರುವಂತಹ ಒಂದು ಕಾರ್ಯವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಜೊತೆಗೆ ಅಪಾರ್ಟ್ಮೆಂಟ್ ಒಳಗಡೆ ಬರಬೇಕಾಗಿರುವಂತ ಅಂತ ಹೇಳಿದ್ರೆ ಮನೆ ಕೆಲಸದವರಾಗಿರ್ಬೋದು ಅಥವಾ ಹಾಲು ಮಾರಾಟಗಾರ ಆಗಿರ್ಬೋದು, ಇವ್ರು ಯಾರಾದ್ರೂ ಅಪಾರ್ಟ್ಮೆಂಟ್ ಒಳಗಡೆ ಬರಬೇಕಾಗಿದ್ರೆ ಅಂತವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಕೂಡ ಇಲ್ಲಿ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿರೋದು. ಜೊತೆಗೆ ಇನ್ನ ನೀರನ್ನ ಹೊರಗಡೆ ತೆಗೆಯುವಂತ ಕೆಲಸ ಕೂಡ ಇಲ್ಲಿ ಅಗ್ನಿಶಾಮಕ ದಳದವರು ಮಾಡಿದ್ದಾರೆ. ಅಂದ್ರೆ ಸದ್ಯಕ್ಕೆ ಅಗ್ನಿಶಾಮಕ ದಳದವರು ಕಳೆದ ರಾತ್ರಿಯಿಂದಲೇ ಕೂಡ ಇಲ್ಲಿ ಸ್ಥಳದಲ್ಲಿ ಜಮಾಯಿಸಿದ್ದಾರೆ. ಮೋಟಾರ್ ಹಾಕಿ ಜನರೇಟರ್ ಮೂಲಕ ನೀರನ್ನ ಹೊರಗಡೆ ತೆಗೆಯುವಂತಹ ಕೆಲಸ ಕೂಡ ಇಲ್ಲಿ ಆಗ್ತಾ ಇದೆ. ಅಂತ ಹೇಳಿದ್ರೆ ನೀರನ್ನು ತೆಗೆದು ಇಲ್ಲಿ ರಾಜಕಾಲುವೆಗೆ ನೀರನ್ನ ಹರಿಬಿಡುವಂತಹ ಕೆಲಸ ಕೂಡ ಇಲ್ಲಿ ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಸದ್ಯ ಇಲ್ಲಿ ಸ್ಥಳೀಯರು ಹೇಳ್ತಾರ ಪ್ರಕಾರ ಸದ್ಯಕ್ಕೆ ಈ ನೀರು ಹೋಗುವಂತ ಸಾಧ್ಯತೆ ತೀರಾ ಕಮ್ಮಿ. ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಅಪಾರ್ಟ್ಮೆಂಟ್ನ ನಿವಾಸಿಗಳನ್ನ
ಅಪಾರ್ಟ್ಮೆಂಟ್ ಹೊರಗಡೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಇಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಆಗ್ತಾ ಇರುವಂಥದ್ದು. ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾರ್ಟ್ಮೆಂಟ್ ಒಳಗಡೆ ನಿವಾಸಿಗಳು ಉಳಿದುಕೊಂಡಿದ್ದಾರೆ. ಜೊತೆಗೆ ಮನೆ ಕೆಲಸದವರು, ಹಾಲು ಮಾರಾಟಗಾರರು ಕೂಡ ಅಪಾರ್ಟ್ಮೆಂಟ್ ಒಳಗಡೆ ಬರಬೇಕಾದಂತಹ ದೃಶ್ಯ ಇದೆ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು, ಮಹಿಳೆಯರು, ಹಿರಿಯ ನಾಗರಿಕರು ಕೂಡ ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯಗಳು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀರು ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನೀರು ನಿಂತಿರೋದು. ಇಡೀ ಅಪಾರ್ಟ್ಮೆಂಟ್ ಸುತ್ತಲೂ ಕೂಡ ಜಲಾವೃತವಾಗಿದೆ. ಯಾವುದೇ ರೀತಿಯ ವಾಹನಗಳು ಕೂಡ ಏನೋ ಬೇಸ್ಮೆಂಟ್ ಅಲ್ಲಿ ಸ್ಟಕ್ ಆಗಿರುವಂತಹ ವಾಹನಗಳು ಯಥಾವತ್ತಾಗಿ ಅಲ್ಲಿ ನಿಂತಿದೆ. ಯಾವುದೇ ವಾಹನಗಳನ್ನು ಕೂಡ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಹೊರಗಡೆ ಹೋಗ್ಬೇಕಾಗಿರುವಂತಹ ಜನರಿಗೆ ತುಂಬಾ ಕಷ್ಟವಾಗ್ತಾ ಇದೆ. ಹಾಗಾಗಿ ಟ್ರ್ಯಾಕ್ಟರ್ ಮುಖಾಂತರ ಹೊರಗಡೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥ. ಇಲ್ಲಿ ನಾವು ಕೆಲವು ಸ್ಥಳೀಯರಿದ್ದಾರೆ, ನಾವು ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಅಪಾರ್ಟ್ಮೆಂಟ್ ನಿವಾಸಿಗಳಿದ್ದಾರೆ. ಸರ್, ಇದಕ್ಕೆ ಮುಂಚೆ ಈ ರೀತಿ ಆಗಿತ್ತಾ? ಏನಕ್ಕೆ ರೀಸನ್ ಅಂತ ಈ ಥರ ಒಂದು ಜಲಾವೃತ ಆಗಿರೋದಕ್ಕೆ? ಸರ್, ಇದಕ್ಕೆ ಮುಂಚೆ ಆಗಿರೋ ಉದ್ದೇಶ ಏನಂದರೆ ರಾಜಕಾಲುವೆಗಳೆಲ್ಲ ಒತ್ತುವರಿ ಆಗಿತ್ತು, ನೀರು ಹೋಗೋವಂಥ ಇದೇ ಇರಲಿಲ್ಲ, ಜಾಗನೇ ಇರಲಿಲ್ಲ. ಸೊ ಈಗ ಮತ್ತೆ ರಾತ್ರಿ ನಾವು ಬಿದ್ದಿರೋ ಸಮಯದಲ್ಲಿ ನಾವು ಅಲ್ಲೇ ಇದ್ವಿ. ಯಾವಾಗ ಕಾಂಪೌಂಡ್ ಗೋಡೆ ಯಾವಾಗ ಕುಸಿದು ಬಿತ್ತೋ ಆವಾಗ ಆಚೆ ಇರೋ ನೀರೆಲ್ಲ ಒಳಗೆ ಬಂದ್ಬಿಡ್ತು. ಒಳ್ಳೆ ಕೋಡಿ ಹೊಡೆದಂಗೆ ನೀರು ಫುಲ್ ಸಿಕ್ಕಾಪಟ್ಟೆ ಫ್ಲೋ ಆಗಿ ಬರೀ ಅರ್ಧ ಗಂಟೆಯಲ್ಲಿ ಇದು ನೀರೆಲ್ಲನೂ ತುಂಬ್ಕೊಂಡ್ಬಿಡ್ತು. ಈಗ ಜನ ಎಲ್ಲ ಸಭಾ ಎಂತ ಹೇಳಿದ್ರೆ ಜನರು ಸಾಕಷ್ಟು ಜನರು ಅಪಾರ್ಟ್ಮೆಂಟ್ ಒಳಗಡೆ ಸ್ಟಕ್ ಆಗಿದ್ದಾರೆ. ಸೊ ಇವತ್ತು BBMP ಅವರು ಕೂಡ ಸ್ಥಳದಲ್ಲಿದ್ದಾರೆ, ಅಗ್ನಿಶಾಮಕ ದಳದವರು ಕೂಡ ಸ್ಥಳದಲ್ಲಿದ್ದಾರೆ. ಜನರಿಗೆ ಒಂದು ಪ್ರಾಥಮಿಕವಾಗಿ ಏನು ನೆರವು ಬೇಕು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈ ನೀರೆಲ್ಲ ಹೊರಗಡೆ ಹೋದ್ರೆ ಮಾತ್ರ ಇಲ್ಲಿನ ಜನರ ಜೀವನ ರೆಗ್ಯುಲರ್ ಆಗುತ್ತೆ. ಸಭಾ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.